ಮಕ್ಕಳು ದಯವಿಟ್ಟು ಪ್ರಾರ್ಥನೆ ಹಾಡಬೇಕು. ಎಲ್ಲರೂ ಐ ರಿಕ್ವೆಸ್ಟ್ अध्यात्म धारा समाज का और देश का सदैव सिंचित पसंद करती रही. हमारी परंपरा में प्रार्थना है जीवेम सरोदह सतम भूयश्च सरोदेह सता, अर्थात हम 100 वर्षों की आयु तक जीवित रहे और 100 वर्षों से अधिक आयु तक भी जीवित रहे. इस प्रार्थना ये केवल लंबी आयु की कामना नहीं की गई. इस प्रार्थना में व्यक्ति द्वारा पूर्णतः स्वस्थ, सक्रिय और आत्मनिर्भर बने रहने की कामना की गई. मुझे बताया गया है कि शिव कुमार स्वामी जी ने शताब्दी जन्मोत्सव संपन्न करने के बाद कई वर्षों तक अपनी आध्यात्मिक सक्रियता से मानवता को समृद्ध किया. गरीबी और वंचितों की सेवा में समर्पित उनका जीवन और कल्याण कार्यों द्वारा आध्यात्म को व्यक्त करने का विलक्षण उदाहरण है. ತುಮಕೂರಿಗೆ ಕಾಲಿಡುತ್ತಿದ್ದರೆ ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನ ಪ್ರತ್ಯಕ್ಷವಾಗಿ ಅನೇಕ ಬಾರಿ ದರ್ಶನವನ್ನು ಪಡೆದಂಥ ಭಾಗ್ಯ ನಂದು ಇದೆ. ಹಾಗಾಗಿ ಇಲ್ಲಿ ಬಂದಾಗ ಒಂದು ರೀತಿ ದೇವಲೋಕಕ್ಕೆ ಬಂದಂಥ ಅನುಭವ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಗಂಗಾ ಮಠ ಕೇವಲ ಉಳಿದಂತೆ ಒಂದು ಮಠ ಅಲ್ಲ, ಅದು ಆಧುನಿಕ ಸಂಸ್ಕಾರ ಕೇಂದ್ರ. ಅದು ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಿಶ್ವದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಾರದಂತಹ ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಏಕೈಕ ಒಂದು ಯಾವುದಾದರೂ ಕೇಂದ್ರ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಅಳೆದಿರಬಹುದು. ಆದರೆ ಅವರ ಚಿಂತನೆಗಳು ಮತ್ತು ಅವರ ಸೇವಾ ಕಾರ್ಯಗಳು ಇಡೀ ಜನಮಾನಸದಲ್ಲಿ ಶಾಶ್ವತವಾಗಿ ಮನೆ ಮಾಡಿದೆ. ಹಾಗಾಗಿ ಶ್ರೀ ಶಿವಕುಮಾರ ಸ್ವಾಮಿಗಳು ಪ್ರಾತಃ ಸ್ಮರಣೀಯರು ಹೌದು. ಇಂಥ ಮಾನೀಯರ ಜೀವಿತ ಕಾಲದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಅಲ್ಪ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆದ ನಾನು ಧನ್ಯತಾ ಭಾವದಿಂದ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಇಂಥ ಮಾನ್ಯರು ಸ್ಮರಣಾರ್ಥ ಇಲ್ಲಿ ನೆರೆದಿರ್ತಕ್ಕಂಥ ಇಡೀ ಭಕ್ತಿ ಸಂಕುಲಕ್ಕೆ ಶರಣು ಶರಣಾರ್ಥಿಗಳು. The mud and described the legacy of Swamiji on the very platform as transforming spirituality into service and service into devotion. On behalf of the people of this region and this state, I also would like to congratulate our present Swamiji, who carries the ideals of the senior Swamiji on the same path. Honorable Rashtrapati Ji, Tumkur represents the spirit of whole India, a new India, which is changing so fast to catch up with the rest of the world. Rooted in tradition and strengthened by education, we are deeply honored by your presence, which inspires us to continue our journey with renewed commitment and dedication. ತಾಯಂದಿರ ಮಕ್ಕಳು, ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮಪೂಜ್ಯ ಗುರುದೇವರ 119ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಬೆಳಗಾಮವರೆಗೆ, ಇಲ್ಲಿಂದ ಬೀದರ್ವರೆಗೆ, ನೀವೆಲ್ಲಿಂದ ಎಲ್ಲಿಗೆ ಹೋದರೂ ಕೂಡ
ನಮ್ಮ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಲಿನಲ್ಲಿ ಸಿಲ್ಲುವಂತಹ ಮಠ ನಮ್ಮ ಸಿದ್ಧಗಂಗಾ ಶ್ರೀ ಮಠ. ಅದರಲ್ಲಿ ಎತ್ತರವಾದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ನಮ್ಮ ಪರಮ ಪೂಜ್ಯರು ಸುದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಅವರು 111 ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಂತಹದ್ದು. ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿ ಇದ್ದಂತಹ ಅವರು. ಬಹುಶಃ ನಾಡಿನ ಉದ್ದಗಲದಲ್ಲಿ ಇಷ್ಟು ಅಗಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿದಂಥ ಉದಾಹರಣೆಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಹಾಗೆ ನಮ್ಮ ಪರಮ ಪೂಜ್ಯರು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರು. ಈ ಹಕ್ಕನ್ನ ಚಲಾಯಿಸೋದನ್ನ ಯಾವತ್ತೂ ಕೂಡ ಕಳ್ಕೋಬಾರದು. ವೋಟ್ ಮಾಡ್ತಕ್ಕಂಥ ಹಕ್ಕನ್ನ ಕಳ್ಕೊಳಕ್ ಹೋಗ್ಬಾರ್ದು. ಬಹಳ ಜನ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಬಿಡ್ತಾರೆ. ಹೀಗೆಲ್ಲ ಮಾಡಕ್ ಹೋಗ್ಬೇಡಿ. 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಮೊಬೈಲ್ ಬ್ಯಾನ್ ಮಾಡಿದೀನಿ. ಯಾಕೆ ಬ್ಯಾನ್ ಮಾಡದೆ ಅಂತಂದ್ರೆ ಮೊಬೈಲ್ ನೋಡ್ತಾ ಕೂತ್ಬಿಡ್ತವೆ, ಎಲ್ಲ ಓದಾಗಿಲ್ಲ, ಕಣ್ಣು ಹೋಗ್ಬಿಡ್ತದೆ, ಬ್ರೈನು ಇಲ್ಲ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ದೀನಿ.